ಮನಸ್ಸಿನಲ್ಲಿ ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಹೋಗ್ತೀವಿ, ರಾಯರ ಎದುರುಗಡೆ ನಿಂತ್ಕೊಳ್ತೀವಿ, ಖುಷಿ ಪಡ್ತೀವಿ. ಆದರೆ ರಾಯರ ಎಡಗಡೆಯಿಂದ ಹೂ ಬಿದ್ದುಬಿಡುತ್ತೆ. ಮನೆಯಲ್ಲಿ ಏನೋ ಒಂದು ಸಂಭ್ರಮ, ಸಡಗರ, ಮಂಗಳ ಕಾರ್ಯ ಮಾಡ್ತಾ ಇರ್ತೀವಿ. ರಾಯರ ಫೋಟೋದಿಂದ ಅಥವಾ ರಾಯರ ಪರಿಮಳ ಗ್ರಂಥ ಮೊದಲಾದವುಗಳಿಂದ ಎಡಗಡೆ ಹೂ ಬಿದ್ದುಬಿಡುತ್ತೆ. ಎಂಥ ವಿಚಿತ್ರ ಸನ್ನಿವೇಶ! ರಾಯರ ಪ್ರಸಾದ ಕೊಟ್ಟು ಒಂದು ಖುಷಿ ಪಡಬೇಕು, ಅಥವಾ ಎಡಗಡೆ ಬಿತ್ತು ಅದರಿಂದ ನಮ್ಮ ಕೆಲಸ ಹಾಳಾಗೋಯ್ತು ಅಂತ ಅಂದ್ಕೊಳ್ಬೇಕು. ಏನು ಮಾಡಬೇಕು? ಎಂಥ ದೊಡ್ಡ ಸಮಸ್ಯೆ ಇದು. ಇದೇ ಪ್ರಶ್ನೆ ನಮ್ಮನ್ನು ಅನೇಕರು ಕೇಳೋದು ಯಾವಾಗಲೂ. ಹಾಗಿದ್ದರೆ ಅದರ ಬಗ್ಗೆ ಇವತ್ತಿನ ದಿವಸ ಸ್ಪಷ್ಟವಾದ ವಿಚಾರವನ್ನು ತಿಳಿದುಕೊಳ್ಳೋಣ ಬನ್ನಿ. ನಾವು ಅಂದುಕೊಂಡಿದ್ದೀವಿ ಎಡಭಾಗ ಅಂದರೆ ಅದು ಕೆಟ್ಟದ್ದು, ಬಲಭಾಗ ಅಂದರೆ ಒಳ್ಳೆಯದು ಅಂತ. ಹಾಗೆ ಅಂದ್ಕೊಳ್ಬಾರ್ದು. ದೇವತೆಗಳ ವಿಷಯದಲ್ಲಿ ನಾವು ರಾಯರ ಬಳಿ, ದೇವರ ಬಳಿ ಭಿಕ್ಷೆ ಬೇಡಲಿಕ್ಕೆ ಹೋದವರು. ನಮ್ಮ ಮನೆಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ಕೇಳಿದ್ರೆ ನಾವು ಕೊಡಲ್ಲ ಅಂತ ಹೇಳ್ತೀವ? ಏನೋ ಒಂದು ಕೊಟ್ಟು ಅವ್ನಿಗೆ ನಮ್ಮ ಕೈಲಾದಷ್ಟು ತೃಪ್ತಿಪಡಿಸೇ ನಾವು ಕಳಿಸ್ತೀವಿ. ನಾವು ಎಷ್ಟು ಸಣ್ಣವರು! ನಮ್ಮಲ್ಲೇ ಇಂಥ ಗುಣ ಇರಬೇಕಾದ್ರೆ ನಮಗಿಂತ ಅದು ಎಷ್ಟೋ ಮೇಲುಪಟ್ಟು ಎತ್ತರದಲ್ಲಿ ಇರುವವರು ಗುರುರಾಯರು. ಅವರ ಮನೆಗೆ ಹೋಗಿ ನಾವು ಭಕ್ತರಾಗಿ ಅಂಗಾಲಾಚಿ ಕೈ ಚಾಚಿ ಬೇಡಿದಾಗ ಅವರು ಎಡಗಡೆ ಹೂ ಕೊಟ್ಟು ನಿನಗೆ ಕೆಲಸ ಆಗಲ್ಲ, ನೀನು ಹಾಳಾಗಿ ಹೋಗ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಾ? ಮತ್ತು ಯಾಕೆ ಮನಸ್ಸಿನಲ್ಲಿ ಗೊಂದಲ ಬರುತ್ತೆ ನಿಮಗೆ? ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಎಡಭಾಗ ಅನ್ನುವಂಥದ್ದು ಕೆಟ್ಟದ್ದು, ಬಲಭಾಗ ಅನ್ನುವಂಥದ್ದು ಒಳ್ಳೆಯದು ಅಂತ ನಾವು ಅಂದುಕೊಂಡಿದ್ದೀವಿ. ಆದರೆ ದೇವತೆಗಳ ವಿಷಯದಲ್ಲಿ ಹಾಗಲ್ಲ. ಮೊದಲು ಭಗವಂತನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭಗವಂತ ಚಕ್ರ, ಶಂಖ, ಗದಾ, ಪದ್ಮ ಧಾರಣೆ ಮಾಡಿದ್ದಾನೆ. ಅವನು ಸಚ್ಚಿದಾನಂದ ಸ್ವರೂಪ. ಬಲಭಾಗದ ಮೇಲಿನ ಕೈಯಲ್ಲಿ ಚಕ್ರವನ್ನು, ಎಡಭಾಗದ ಮೇಲಿನ ಭಾಗದಲ್ಲಿ ಶಂಖವನ್ನು, ಹಾಗೆ ಎಡಭಾಗದ ಕೆಳಗಿನ ಕೈಯಲ್ಲಿ ಗದೆಯನ್ನು, ಬಲಭಾಗದ ಕೆಳಗಿನ ಕೈಯಲ್ಲಿ ಪದ್ಮ. ಹೀಗೆ 4 ಕೈಗಳಲ್ಲಿ 4 ಆಯುಧಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಚಕ್ರವನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂದರೆ ನಮ್ಮ ಅಜ್ಞಾನವನ್ನು ಹಾಗೂ ನಮ್ಮ ಶತ್ರುಗಳನ್ನು ನಾಶ ಮಾಡಲಿಕ್ಕೆ, ಜ್ಞಾನವನ್ನು ಕೊಡಲಿಕ್ಕೆ. ಹಾಗೆ ಶಂಖವನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂದರೆ ಆ ಧ್ವನಿಯಿಂದಲೇ ಶತ್ರುಗಳ ಹೃದಯ ಕಂಪಿಸಬೇಕು, ಅದಕ್ಕೋಸ್ಕರ, ಮತ್ತು ಸಂಪತ್ತನ್ನು ಕೊಡುವುದಕ್ಕೋಸ್ಕರ. ಗದೆಯನ್ನು ಯಾಕೆ ಧಾರಣೆ ಮಾಡಿದ್ದಾನೆ ಅಂತಂದರೆ ಅವನು ಶತ್ರುಗಳನ್ನು ಸದೆಬಡಿಯುವುದಕ್ಕೋಸ್ಕರ ಹಾಗೂ ನಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಕೊಡುವುದಕ್ಕೋಸ್ಕರ. ಹಾಗೆ ಪದ್ಮ ಅದನ್ನು ಯಾಕೆ ಧಾರಣೆ ಮಾಡಿರೋ ಉದ್ದೇಶ ಅಂದರೆ ನಮ್ಮ ದಾರಿದ್ರ್ಯವನ್ನು ನಾಶ ಮಾಡಿ ಎಲ್ಲ ಬಗೆಯ ಸಂಪತ್ತುಗಳನ್ನು ಕೊಡೋ ಉದ್ದೇಶ. ಹೀಗೆ ಭಗವಂತ 4 ಆಯುಧಗಳನ್ನು ಇಟ್ಟುಕೊಂಡೇ ಭಕ್ತರಿಗೆ ದರ್ಶನವನ್ನು ಕೊಡ್ತಾನೆ. ಯಾಕೆ ಅಂದರೆ ನಿನ್ನ ರಕ್ಷಣೆಗೆ ನಾನಿದ್ದೀನಿ. ನಮಗೆ ಬೇಕಾದ್ದೆಲ್ಲ ಕೊಟ್ಬಿಟ್ರೆ ನಮಗೆ ಉಪಯೋಗ ಆಗಲ್ಲ. ಯಾಕೆ ಅಂದರೆ ಆ ಸಂಪತ್ತಿನ ಹಿಂದೆ ಕಳ್ಳಕಾಕರು ಕಾಯ್ತಾ ಇರ್ತಾರೆ. ನಮಗೆ ಸಂಪೂರ್ಣ ರಕ್ಷಣೆ ಕೊಟ್ಟು ಆ ಭದ್ರತಾ ಸಿಬ್ಬಂದಿಯ ಜೊತೆಯಲ್ಲಿ ನಮಗೆ ಸಂಪತ್ತನ್ನು ಕೊಡಬೇಕು. ಆಗ ಮಾತ್ರ ನಮ್ಗೆ ಅದು ದಕ್ಕುತ್ತೆ. ಹಾಗಾಗಿ ದೇವರಿಗೆ 4 ಆಯುಧಗಳನ್ನು ಧಾರಣೆ ಮಾಡಿ ನಮ್ಮನ್ನು ನಿರಂತರ ರಕ್ಷಣೆ ಮಾಡ್ತಾನೆ. ನಾವು ದೇವರ ಸ್ವರೂಪವನ್ನು ಚಿಂತನೆ ಮಾಡಬೇಕಾದ್ರೆ ಚಕ್ರ, ಶಂಖ, ಗದಾ, ಪದ್ಮಧಾರಿಯಾದ ಆ ಪದ್ಮನಾಭ ಮಹಾವಿಷ್ಣುವಿನ ಚಿಂತನೆಯನ್ನೇ ನಾವು ಮಾಡಬೇಕು. ಹಾಗೇ ಭಗವಂತನ ಸಚ್ಚಿದಾನಂದ ಸ್ವರೂಪ ನಮ್ಮ ಕಣ್ಣು ಮುಂದೆ ಬರಬೇಕು. ಈಗ ಭಗವಂತ ನಮ್ಮ ಎದುರಿನಲ್ಲಿ ಹೀಗೆ ನಿಂತುಕೊಂಡಿದ್ದಾನೆ. ಅವನು ಒಂದು ವೇಳೆ ಎಡಭಾಗದಿಂದ ಹೂವನ್ನು ಕೊಟ್ಟರೆ ಏನರ್ಥ? ಎಡಭಾಗದಲ್ಲಿ ಶಂಖ ಇರುತ್ತೆ ಹಾಗೂ ಗದೆಯನ್ನು ಧಾರಣೆ ಮಾಡಿರ್ತಾನೆ. ಆ ಶಂಖದ ಮೇಲಿನ ಕೈಯಿಂದ ಒಂದು ವೇಳೆ ಹೂ ಬಿತ್ತು ಅಂತಂದರೆ ನಮಗೆ ಶಂಖದಂತೆ ಸುವೃಷ್ಟಿಯಾಗುತ್ತೆ ಅಂತ ಅರ್ಥ, ಹಾಗೂ ಶತ್ರುಗಳ ಹೃದಯ ಕಂಪಿಸುತ್ತೆ ಅಂತ ಅರ್ಥ. ಹಾಗೆ ಎಡಭಾಗದ ಕೆಳಗಿನಿಂದ ಹೂ ಬಿತ್ತು ಅಂತಂದರೆ ಶತ್ರುಗಳ ಸಂಹಾರ ಆಗುತ್ತೆ, ನಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ಹಾಗೆ ಬಲಭಾಗದಿಂದ ಒಂದು ವೇಳೆ ಭಗವಂತ ಹೂ ಕೊಟ್ಟರೆ ನಮಗೆ ಅಜ್ಞಾನವನ್ನು, ನಮ್ಮಲ್ಲಿರುವಂತಹ ಮನೋವೈಫಲ್ಯಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿ ಅಜ್ಞಾನವನ್ನು ಕತ್ತರಿಸಿ ಶತ್ರುಗಳನ್ನು ಸಂಹಾರ ಮಾಡ್ತಾನೆ ಅಂತ ಅರ್ಥ. ಹಾಗೆ ಪದ್ಮವನ್ನು ಕೊಟ್ಟರೆ ಎಲ್ಲ ಪದ್ಮದಿಂದ ಅಂದರೆ ಬಲಭಾಗದ ಕೆಳಗಿನ ಕೈಯಿಂದ ಅವನು ಹೂವನ್ನು ನೀಡಿದ್ರೆ ಹಾಗರ್ಥ, ಎಲ್ಲ ಬಗೆಯ ಸಂಪತ್ತುಗಳನ್ನು ಕೊಡ್ತೀನಿ ಅಂತ ಅರ್ಥ. ಭಗವಂತ ನೇರವಾಗಿ ಬಂದು ಮಾತನಾಡಲ್ಲ. ಹೀಗೆ ನಾವು ಯಾವ ಪ್ರತೀಕವನ್ನು ಪೂಜೆ ಮಾಡಿರ್ತೀವೋ ಆಗ ಆ ಪ್ರತೀಕದಲ್ಲಿ ಯಾವ ಭಾಗದಿಂದ ದೇವರು ಹೂವನ್ನು ಕೊಟ್ಟ ಅಂತ ನಾವು ಚಿಂತನೆ ಮಾಡಬೇಕು. ಆ ಭಾಗದಿಂದ ಹೂವಿತ್ತು ಅಂತಂದರೆ ನಮಗೆ ಇಂಥ ಫಲ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಹಾಗೆ ನಾವು ವಿಚಾರ ಮಾಡಿ ನಾವು ಸಂತೋಷವನ್ನು ಅನುಭವಿಸಬೇಕು.
ಇದು ದೇವರ ವಿಷಯದಲ್ಲಿ ಹೀಗೆ ಹೇಳಿದೆ. ಇನ್ನು ಗುರುರಾಯರು ಹೇಗೆ ಕೂತಿದ್ದಾರೆ, ಅವರು ಚಕ್ರ ಶಂಖ ಗದಾ ಪದ್ಮಗಳನ್ನು ಧಾರಣೆ ಮಾಡಿದಾರ ಅಂದರೆ ಅವರು ಸನ್ಯಾಸಿಗಳು, ಅವ್ರು ಹಾಗೆಲ್ಲ ಧಾರಣೆ ಮಾಡೋ ಹಾಗಿಲ್ಲ ಆಯುಧಗಳನ್ನು. ಅವರು ಜ್ಞಾನ ಮುದ್ರೆ ಅಭಯ ಮುದ್ರೆಯನ್ನು ಧಾರಣೆ ಮಾಡಿದ್ದಾರೆ. ನೋಡಿ, ಅವರು ಬಲ ಕೈಯಲ್ಲಿ ಜ್ಞಾನ ಮುದ್ರೆಯನ್ನು, ಎಡಗೈಯಲ್ಲಿ ಅಭಯ ಮುದ್ರೆಯನ್ನು. ಅದು ಅಭಯ ಮುದ್ರೆ ಹೀಗೂ ಆಗುತ್ತೆ, ಹೀಗೂ ಆಗುತ್ತೆ. ಹಾಗೂ ಇದು ಜ್ಞಾನ ಮುದ್ರೆ, ಇದು ಜ್ಞಾನ ಮುದ್ರೆ. ಚಿನ್ ಮುದ್ರೆ ಅಂತ ಕೂಡ ಕರೀತಾರೆ. ಚಿತ್ ಅಂದರೂ ಕೂಡ ಜ್ಞಾನ ಅಂತಲೇ ಅರ್ಥ. ಅದರಿಂದ ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಆ ಗುರುರಾಯರು ಹೀಗೆ ಏನು ಕೂತಿದ್ದಾರೆ, ಅವರು ಒಂದು ಬಲಭಾಗ ಅದು ಜ್ಞಾನದ ಸಂಕೇತ, ಎಡಭಾಗ ನಮ್ಮ ಸಂಪೂರ್ಣ ರಕ್ಷಣೆಯ ಅಥವಾ ನಮಗೆ ಅಭಯ ಪ್ರದಾನ ಮಾಡುವ ಒಂದು ಸಂಕೇತ. ನಿಮಗಿನ್ನೂ ತಲೆಯಲ್ಲಿ ಸ್ಪಷ್ಟವಾಗಿ ಕೂತ್ಕೊಳ್ಬೇಕು ಅಂದರೆ, ನಮ್ಮ ತಂದೆ ತಾಯಿ ಇದ್ದಂತೆ ಒಂದು ಕಡೆ ಪಿತೃಹೃದಯ, ಮತ್ತೊಂದು ಕಡೆ ಮಾತೃಹೃದಯವನ್ನು ನಾವು ಗುರುರಾಯರಲ್ಲಿ ಕಾಣಬೇಕು. ತಂದೆ ಮನೆಯಲ್ಲಿ ಏನು ಮಾಡ್ತಾನೆ, ಅವನ ಜವಾಬ್ದಾರಿ ಏನು? ಮಕ್ಕಳಿಗೆ ಎಜುಕೇಷನ್ನು, ಮಕ್ಕಳಿಗೆ ಜ್ಞಾನವನ್ನು ಕೊಡೋದೇ ತಂದೆಯ ಕೆಲಸ. ಅದಕ್ಕಾಗಿಯೇ ದೇವರು ತಂದೆಯನ್ನು ಸೃಷ್ಟಿ ಮಾಡಿರ್ತಾನೆ. ತಾಯಿಯ ಕೆಲಸ ಏನು? ಸಂಪೂರ್ಣ ಜವಾಬ್ದಾರಿ, ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ, ಆ ಮಗುವಿನ ಸಂಪೂರ್ಣವಾಗಿ ಅಭಯ ಪ್ರದಾನ ಮಾಡುವಿಕೆ, ಇದು ತಾಯಿಯ ಮಾತೃ ಹೃದಯ. ಇದು ಆ ಗುರುರಾಯರ ಆ ಬಲಭಾಗ ತಂದೆಯ ಹೃದಯ ಇದ್ದಂತೆ, ಎಡಭಾಗ ತಾಯಿಯ ಹೃದಯ ಇದ್ದಂತೆ ನಾವು ಚಿಂತನೆ ಮಾಡಬೇಕು. ಅವರು ಬಲಭಾಗದಲ್ಲಿ ಜ್ಞಾನವನ್ನು ನೀಡುವ ಮೂಲಕ ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಎಡಗೈಯಿಂದ ನಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡೋ ಮೂಲಕ, ಅಭಯವನ್ನು ನೀಡುವ ಮೂಲಕ ತಾಯಿಯಂತೆ ರಕ್ಷಣೆ ಮಾಡ್ತಾರೆ. ಹೀಗೆ ಮಾತೃ ಹೃದಯ ಪಿತೃಹೃದಯ ಎರಡನ್ನೂ ಕೂಡ ನಾವು ಗುರುರಾಯರಲ್ಲಿ ಚಿಂತನೆ ಮಾಡಬೇಕು. ಹಾಗಾಗಿ ಎಡಗೈ, ಒಂದು ವೇಳೆ ಎಡಭಾಗದಲ್ಲಿ ನಿಮಗೆ ಹೂ ಪ್ರಸಾದ ಸಿಕ್ತು ಅಂತಂದರೆ ನೀವು ಹೆಚ್ಚು ಸಂತೋಷ ಪಡಬೇಕು. ಯಾಕೆ ಅಂದರೆ ಅದು ಮಾತೃ ಹೃದಯ ಇದ್ದಂತೆ, ಗುರುರಾಯರು ಸಂಪೂರ್ಣವಾಗಿ ನನಗೆ ರಕ್ಷಣೆಯನ್ನು ನೀಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಹಾಗೆ ಒಂದು ವೇಳೆ ಬಲಭಾಗದಿಂದ ನಿಮಗೆ ಹೂ ಬಿತ್ತು ಅಂತಂದರೆ ನಿಮಗೆ ತಂದೆಯಂತೆ ಸಂಪೂರ್ಣವಾಗಿ ನಿಮಗೇನೇನು ಬೇಕೋ ಅದೆಲ್ಲವನ್ನು ಕೂಡ ಕೊಟ್ಟು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಅರ್ಥ. ಹೀಗೆ ಬಲಭಾಗದಲ್ಲಿ ಆಗಲಿ ಎಡಭಾಗದಲ್ಲಾಗಲಿ ಹೂ ಬಿತ್ತು ಅಂತಂದರೆ ಅದನ್ನು ನೀವು ಹೀಗೆ ಚಿಂತನೆಯನ್ನು ಮಾಡಿ ನೀವು ಸಂತೋಷವನ್ನು ಅನುಭವಿಸಬೇಕು. ನಾವು ರಾಯರ ಮನೆಗೆ ಹೋಗಿ ನಾವು ಕೇಳಿದಾಗ ಅವರು ನಮ್ಗೆ ಒಳ್ಳೆಯದನ್ನೇ ಕೊಡ್ತಾರೆ ಅನ್ನುವಂತಹ ಯಥಾರ್ಥ ಜ್ಞಾನ ತುಂಬ ಸ್ಟ್ರಾಂಗಾಗಿ ಮನಸ್ಸಿನಲ್ಲಿರಬೇಕು. ಒಂದು ವೇಳೆ ಇಲ್ಲ, ನಮಗೆ ರಾಯರು ಏನೂ ಕೊಡಲಿಲ್ಲ, ಕೆಟ್ಟದ್ದನ್ನು ಮಾಡಿದ್ರು ಅಂತ ನೀವು ತಿಳಿದುಕೊಂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಮತ್ತು ಇನ್ನೂ ಇಲ್ಲಿ ಬರುವಂಥ ಒಂದು ಪ್ರಶ್ನೆ, ನಾವು ಹೋಗಿರ್ತೀವಿ, ನಾವು ಏನನ್ನೂ ಕೇಳಿರಲ್ಲ, ಹೂ ಬಿದ್ದುಬಿಡುತ್ತೆ. ಏನಂತ ಅರ್ಥ ಇದಕ್ಕೆ? ನಾವು ಏನು ಕೇಳಿರೋದಿಲ್ಲ, ಹೂ ಬಿದ್ದುಬಿಡುತ್ತೆ. ಇದಕ್ಕೇನು ಅರ್ಥ ಅಂತಂದರೆ, ಈಗ ನಮ್ಮ ಮನೆಗೆ ಇದ್ದಕ್ಕಿದ್ದಂತೆ ನಮಗೆ ತುಂಬ ಆತ್ಮೀಯರು ಒಬ್ಬರು ಬಂದರೆ ನಾವೇನು ಮಾಡ್ತೀವಿ? ತುಂಬ ಖುಷಿ ಪಟ್ಬಿಟ್ಟು ಎದ್ದು ನಿಂತ್ಕೊಂಡು ನಾವು ತುಂಬ ನಮ್ಮ ದೇಹದ ಸಂಪೂರ್ಣ ಅಂಗಾಂಗಗಳಿಂದ ಸಂತೋಷನ ನಾವು ಅಭಿವ್ಯಕ್ತಿಪಡಿಸ್ತೀವಿ ತಾನೆ. ಹಾಗೆ ನಾವು ರಾಯರ ಎದುರಿನಲ್ಲಿ ಹೋದಾಗ ನಮ್ಮನ್ನು ಕಂಡು ರಾಯರಿಗೆ ಅಷ್ಟೇ ಸಂತೋಷ ಆಗುತ್ತೆ. ಆಗ ಅವರು ಹಾಗೆ ಹೂ ಪ್ರಸಾದವನ್ನು ನೀಡೋ ಮೂಲಕ ಅನುಗ್ರಹವನ್ನು ಮಾಡ್ತಾರೆ. ಅಲ್ಲಿ ಇಂಥ ಕೆಲಸಕ್ಕೆ ಹೂ ಪ್ರಸಾದ ಕೊಟ್ಟರು ಅಂತ ತಿಳ್ಕೊಳ್ಬಾರ್ದು. ಆಗ ಅವ್ರಿಗೆ ತುಂಬ ಸಂತೋಷ ಆಗಿದೆ. ಇದು ಕೆಲವೊಂದು ಸತಿ. ಇನ್ನು ಕೆಲವೊಂದು ಸತಿ ನಮ್ಮಿಂದ ಏನಾದರೂ ಮಹತ್ ಕಾರ್ಯಗಳು ಮಾಡಿಸುವ ಉದ್ದೇಶ ಇದ್ದಾಗಲೂ ಕೂಡ ಹಾಗೆ ಅವರು ನಾವು ಏನು ಬೇಡ್ಕೊಳ್ದೇನೆ ಇದ್ದರೂ ಕೂಡ ಅನುಗ್ರಹವನ್ನು ಮಾಡ್ತಾರೆ. ಆದರೆ ನಾವು ಪ್ರಾರ್ಥನೆಯನ್ನು ಮಾಡಿ ಕಣ್ಣು ಮುಚ್ಚಿ ಕೂತಾಗ ಅಥವಾ ಪೂಜೆಯನ್ನು ಮಾಡ್ತಿರಬೇಕಾದ್ರೆ ನಮ್ಮ ಉದ್ದೇಶ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಕರೆಕ್ಟಾಗಿ, ನಿಯತ್ತಾಗಿ ಇದ್ದಾಗ ಅವರು ಎಡಭಾಗದಲ್ಲಿ ಹೂವನ್ನು ನೀಡಿದ್ರೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಯ ಪ್ರದಾನ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇನ್ನು ಬಲಭಾಗದಲ್ಲಿ ಹೂ ಬಿತ್ತು ಅಂತಂದರೆ ನನ್ನ ಮುಂದಿನ ಕೆಲಸದಲ್ಲಿ ಮೊದಲು ನನಗೆ ಜ್ಞಾನದ ಕೊರತೆ ಇದೆ, ಅದನ್ನು ಸರಿಯಾಗಿ ತಿಳಿದುಕೊಂಡು ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೊಂಡು ಅದರಿಂದ ಕಾರ್ಯವನ್ನು ಯಶಸ್ವಿಯನ್ನಾಗಿ ಮಾಡಬೇಕು. ಹಾಗೆ ಗುರು ರಾಯರು ಅನುಗ್ರಹವನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು. ಇದು ರಾಯರ ವಿಷಯದಲ್ಲಿ ಹೀಗೆ ಹೇಳಿದೆ. ಭಗವಂತನ ವಿಷಯದಲ್ಲೂ ಕೂಡ ಹೇಗೆ ಅಂತ ಇಲ್ಲಿ ನಾನು ನಿಖರವಾಗಿ ಹೇಳಿದ್ದೀನಿ. ಆದ್ದರಿಂದ ಇನ್ನು ಕೆಲವೊಂದು ಸಂದರ್ಭದಲ್ಲಿ ರಾಯರಿಗೆ ಏನೋ ಅಲಂಕಾರ ಮಾಡಿರ್ತೀವಿ, ಆ ಅಲಂಕಾರ ಎಲ್ಲ ಚದುರಿ ಹೋಗಿಬಿಡುತ್ತೆ ಅಥವಾ ಇನ್ನೇನೋ ಅವ್ಯವಸ್ಥೆಗಳಾಗಿಬಿಡುತ್ತೆ. ಕೆಲವೊಬ್ಬರು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ, ಅದಕ್ಕೆ ದೀಪ ಹತ್ತಿಬಿಡುತ್ತೆ. ಅವಾಗೆಲ್ಲ ಏನು ಮಾಡೋ, ಅದಕ್ಕೆಲ್ಲ ಏನು ಅರ್ಥ, ಯಾಕೆ ಹೀಗಾಗುತ್ತೆ, ಇದರ ಬಗ್ಗೆ ನಾನು ಮತ್ತೊಂದು ಪ್ರವಚನದಲ್ಲಿ ತಿಳಿಸ್ತೀನಿ. ಪ್ರಕೃತ ನೀವು ರಾಯರ ಅನುಗ್ರಹವನ್ನು ಅಪೇಕ್ಷೆಪಟ್ಟು ತುಂಬ ಒಳ್ಳೆಯ ಮನಸ್ಸಿನಿಂದ, ವಿಶಾಲ ಮನಸ್ಸಿನಿಂದ ನೀವು ಕೈಯೊಡ್ಡಿ ನಿಂತರೆ ನಿಮಗೆ ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ.
ನಮ್ಮಗಳ ಸ್ಥಿತಿ ಏನಾಗಿದೆ ಅಂದರೆ ನಮಗೇನು ಬೇಕು ಅಂತ ನಮಗೇ ಗೊತ್ತಿಲ್ಲ. ಹೋಗಿ ನಿಂತ್ಕೊಳ್ತೀವಿ, ಕಷ್ಟಗಳನ್ನ ಹೇಳ್ಕೊಳ್ತೀವಿ. ಕಷ್ಟ ಇದೆ, ಹೌದು, ನಿನಗೇನು ಬೇಕು ನಮಗೆ ಗೊತ್ತಿಲ್ಲ, ಹಾಗಾಗಿದೆ. ಆದ್ದರಿಂದ ರಾಯರ ಬಳಿ ನಾವು ಏನೇ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮಗೇನು ಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಕೊಂಡು ಹೋಗಿ ಕೇಳಿದ್ರೆ ಅವರು ನಮಗದನ್ನು ಕೊಟ್ಟೇ ಕೊಡ್ತಾರೆ. ಹೀಗೆ ರಾಯರ ಅನುಗ್ರಹವನ್ನು ನಾವು ಇವತ್ತಿನ ದಿವಸ ಪಡೆದುಕೊಳ್ಳೋಣ ಎಂಬುದಾಗಿ ಹೇಳ್ತಾ, ಇವತ್ತಿನ ದಿವಸ ಗೀತಾಬಾಯಿ ಅಪರಂಜಿಯನ್ನವರು ಆನ್ವಟ್ಟಿಯಿಂದ ಮಾತನಾಡ್ತಾ ಇದ್ದಾರೆ. ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಇವರ ಈ ನಾಮಲೇಖನದ ಶಕ್ತಿಯನ್ನು ಕಂಡು ಹಾಗೂ ಇವರ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಹಾಗೂ ಇವರು ಮಗಳಿನಿಂದ ಹೇಗೆ ಬರೆಸ್ತಾ ಇದ್ದಾರೋ ಹಾಗೆ ಬೇರೆಯವರ ಮೂಲಕವೂ ಕೂಡ ಪ್ರೇರಣೆ ಮಾಡಿ ರಾಯರ ನಾಮಲೇಖನವನ್ನು ಬರೆಸಲಿ. ಅಂತಹ ಶಕ್ತಿ ಇವರಲ್ಲಿದೆ. ವಿಶೇಷವಾಗಿ ರಾಯರ ಭಜನೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಳ್ತಾರೆ ಹಾಗೂ ರಾಯರ ವಿಶೇಷ ಪ್ರೀತಿ ಪಾತ್ರರಾಗಿದ್ದಾರೆ. ನೀವು ಕೂಡ ರಾಯರ ನಾಮಲೇಖನವನ್ನು ಮಾಡಿರಿ ಮತ್ತು ಪ್ರಶಸ್ತಿಯನ್ನು ಪಡೆದುಕೊಳ್ಳಿರಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘ